ನೋಡ್ತಿದ್ದು ಬಂದರೆ ಮನೆಗೆ ಅಕ್ಕಿ ಬೇಳೆ ಎಲ್ಲ ಅವನೇ ತಂದು ಹಾಕ್ತಿದ್ದ. ಆಮೇಲೆ ಆಪ್ರೇಷನ್ ಎಲ್ಲ ಅವನೇ ಮಾಡಿಸಿದ್ದೆಲ್ಲ. ಬ್ಯಾಂಕ್ ಲೋನ್ ಮಾಡಿ ಫೈನಾನ್ಸಲ್ಲಿ ಲಾರಿ ತೊಗೊಂಡಿದ್ದೆ. ನಿನ್ನೆ ಅವನು ಇಲ್ಲಿ ಬರ್ತಾ ಇದ್ರೆ ಈ ಕೆಲಸನೇ ಆಗ್ತಾ ಇರಲಿಲ್ಲ. ಈ ಕೆಲಸನೇ ಆಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಕಲಂ 163ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿರುತ್ತದೆ. ಇಡೀ ರಾಜ್ಯದಲ್ಲಿ ಒಂದು ದುರ್ಘಟನೆ ನಡಿಬಾರ್ದಿತ್ತು, ನಿನ್ನೆ ನಡೆದೋಯ್ತು. ಯಾರು ಸರ್ ಸುಹಾಸ್ ಶೆಟ್ಟಿ ನಿಮ್ಮ ಮಗ? ವಿಶೇಷವಾಗಿ ಎಲ್ಲಿ ಎಜುಕೇಷನ್ ಎಲ್ಲ ಎಲ್ಲಿ ಮಾಡಿದ್ದು ಸರ್ ಇದು? ಅವನು ನನ್ನ ಮಗ, ತಾಯಿಯವರು ಅವನು. ನಾವು ಇಲ್ಲಿದ್ದು ಕ್ಯಾರನದಲ್ಲಿದ್ದೆವು, ಮೈಸೂರು ಜಿಲ್ಲೆ ಕ್ಯಾರನ ಅಲ್ಲಿದ್ದೆವು. ಅಲ್ಲಿ ಹೋಟ್ಲಲ್ಲಿ ಇತ್ತು ನಂದು. ಹೋಟ್ಲಿದ್ದಾಗ ಅಲ್ಲಿ ಸ್ವಲ್ಪ ನಾನು ಅವನಲ್ಲಿ ಸೆಕೆಂಡ್ ಪೀಸ್ವರೆಗೆ ಅಲ್ಲೇ ಓದಿದ್ದು ಸುಹಾಸ್. ಆಮೇಲೆ ಹೋಟ್ಲು ಸ್ವಲ್ಪ ಲಾಸ್ ಆಗಿದ್ದ ಕಾರಣ ನಾನು ಈ ಕಡೆ ಬಂದೆ. ಈ ಕಡೆ ಬಂದು ಇಲ್ಲಿ ಬಜ್ಪೆ ಅಂತ ಊರಿದೆಯಲ್ಲ, ಬಜ್ಪೆ. ಹೌದು, ಬಜ್ಪೆ ಏರ್ಪೋರ್ಟ್ ಇದೆ. ಅಲ್ಲಿ ನಾನು ಕ್ಯಾಂಟೀನ್ ಮಾಡ್ತಿದ್ದೆ. ಇವನು ಕೆಲಸ ಆಗಿತ್ತು. ಇವನಿಗೆ ಹುಡುಗರು ಇವನ ಫ್ರೆಂಡನ್ನು ತೋರಿಸಿದ್ರು ಹೊಡೆಯೋಕ್ಕೆ ಅಂತ. ಆವಾಗ ಅವನನ್ನು ಇವನು ಕೆಲಸದಿಂದ ಬರಬೇಕಾದ್ರೆ ಯಾರ ಹೇಳಿದ್ರು ಕೆಲಸ ಹೋಗ್ತಾ ಇದ್ದ. ಯಾವುದೊಂದು ಚಿಕ್ಕ ಜಗಳದಲ್ಲಿ ಅವನ ಕೆಲಸ ಹೋಯಿತು. MRP ಅದೇ ಅವರು ಕೇಸ್ ಮಾಡಿದ್ರು, ಆ ಕೆಲಸ ಕೇಸ್ ಹೋಯ್ತು. ಅದರಲ್ಲಿ ಕೆಲಸ ಹೋದ ಮೇಲೆ ಆಮೇಲೆ ಅದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಆಗಿತ್ತು. ಕೆಲಸ ಹೋಯಿತು. ಆಮೇಲೆ ಅವನು ಕೆಲವು ಹಿಂದೂ ಸಂಘಟನೆ ಇದ್ದ. ಆಮೇಲೆ ಇತ್ತೀಚೆಗೆ ಎಂಥದ್ದು ಆಮೇಲೆ ಕೆಲಸ ಹೋಯಿತು ಅಂತ ನಾವು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡು ಅಂತ ದುಡ್ಡು ಕೊಟ್ಟು ಮಾಡಿಸಿದ್ವಿ. ಇನ್ನು ಕೆಲಸ ಇಲ್ವಲ್ಲ ಅಂತ. ಆವಾಗ ಹುಡುಗರು ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲಿ ಹಿಂದಿನಿಂದ ಬರ್ತಾಯಿದ್ರು. ಇದು ನೀವು ಹೇಳಿದ್ರಲ್ಲ, ನೀವು ಬಜ್ಪೆಯಲ್ಲಿ ಕ್ಯಾಂಟೀನ್ ಬಂದ್ ಮಾಡಿಬಿಟ್ರೆ? ಅದು ಈ ಪಾಜಿಲ್ದು ಕೇಸ್ ಆದಮೇಲೆ ನಾವು ಇವನು ಬರುವಾಗ ಏನಾದರೂ ಮಾಡಿದರೆ ಅಂತ ಬಂದ್ ಮಾಡಿ. ಅಚ್ಚಾ. ಎಲ್ಲಿವರೆಗೆ ಕಲ್ತಿದ್ದ ಸರ್ ಮಗ? ಸೆಕೆಂಡ್ PUC. ಆಮೇಲೆ ಎಜುಕೇಷನ್ ಮಾಡಲಿಲ್ಲ. ಈಗ ಏನು ಮಾಡ್ತಾ ಇದ್ದ? ಯಾವಾಗ? ಈಗ ಅಲ್ಲಿ ಇದರಲ್ಲಿ MRPLಲ್ಲಿ ಕೆಲಸ ಹೋಯ್ತು. ಈಗ ಕೆಲಸ ಹೋಯ್ತು ಅದು. ಈಗೇನು ಮಾಡ್ತಿದ್ದ? ಈಗ ಸ್ವಲ್ಪ ಏನೋ ಸಣ್ಣ ಪುಟ್ಟ ಅಲ್ಲಿ ಒಂದು ಲಾರಿ ತೊಗೊಂಡೆಲ್ಲ ಮರಳುಗಳು, ಅದೆಲ್ಲ ಮರಳು ಇದು ಗಲ್ಲಿಕಲ್ಲೆಲ್ಲ ಬಾಡಿಗೆ. ಆಮೇಲೆ ಈಗ ಮುಂದೆ ನಿಮ್ಮ ಮನೆಗೆ ಯಾರು ಜೀವನಕ್ಕೆ? ಅವನೇ ಇದ್ದದ್ದು. ಅವನೇ ದೊಡ್ಡ ಮಗ. ಇನ್ನೊಬ್ಬ ಚಿಕ್ಕವನು. ಏನು ಮನೆ ಸಾಕ್ತಾ ಇದ್ನ ಎಲ್ಲ? ಯಾರು ನೋಡ್ತಾ ಇದ್ನ ನಿಮ್ಮನ್ನ? ನೋಡ್ತಾ ಇದ್ದ. ಮನೆ ನೋಡ್ತಾ ಇದ್ದೆ ಎಲ್ಲ. ಇವಳಿಗೆ ಇದು ಕ್ಯಾನ್ಸರ್ ಹುಷಾರಿದ್ರೆ, ಕ್ಯಾನ್ಸರ್ ಇದೆ ಎಲ್ಲ ಅವನೇ ಇದು ಮಾಡಿದ್ರು. ಓಹೋ, ಹುಷಾರಿಲ್ಲ. ಅಸಲ ಕ್ಯಾನ್ಸರ್ ಆಪರೇಷನ್ ಆಗಿದೆ. ಓಹೋ. ಸಮಸ್ಯೆ ಹೀಗಿದೆ. ಸಮಸ್ಯೆ ಅಂದರೆ ಅವನೇ ನನಗೂ BP ಶುಗರ್ ಇಲ್ಲ. ನಾನು ಕ್ಯಾಂಟೀನ್ ಬಿಟ್ಬಿಟ್ಟು ನಾನೇನು ಮಾಡ್ತಾ ಇಲ್ಲ ಈಗ. ಅವನೇ ನೋಡ್ತಿದ್ದು ಬಂದರೆ ಮನೆಗೆ ಅಕ್ಕಿ ಬೇಳೆ ಎಲ್ಲ ಅವನೇ ತಂದು ಹಾಕ್ತಿದ್ದ. ಆಮೇಲೆ ಆಪ್ರೇಷನ್ ಎಲ್ಲ ಅವನೇ ಮಾಡಿಸಿದ್ದೆಲ್ಲ ಎಲ್ಲ ಮಾಡ್ತಾ ಇದ್ದ. ಮನೆ ಚೆನ್ನಾಗಿ ನೋಡ್ತಾ ಇದ್ದ. ನೋಡ್ತಿದ್ದ. ಆಮೇಲೆ ಬ್ಯಾಂಕ್ ಲೋನ್ ಮಾಡಿ ಫೈನಾನ್ಸಲ್ಲಿ ಲಾರಿ ತೊಗೊಂಡಿದ್ದೆ. ಆಮೇಲೆ ನಾನು ಮೊನ್ನೆ 30ನೇ ತಾರೀಕಿಗೆಲ್ಲ ಇಲ್ಲಿಗೆ ನಮ್ಮ ತಮ್ಮನ ಮಗಳು ಮದುವೆ ಇತ್ತು. ಅಲ್ಲಿಗೆ 2 ದಿವಸ ಬಂದಿದ್ದೆ ಬೆಳ್ತಂಗಡಿಗೆ. 28, 30ನೇ ತಾರೀಕಿಗೆ 2 ದಿವಸ ಮೆಹಂದಿ ಮದುವೆ ಬಂದಿದ್ದೆ. ಅಲ್ಲಿ 2 ದಿವಸ ಇದ್ದ. ಆಮೇಲೆ ನಿನ್ನೇನು ಒಂದು ಕಾರ್ಯಕ್ರಮ ಇವರು ಮಾರ ಅಂತ ಹೇಳಿದೆ. ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಸ್ವಲ್ಪ ಯಾವುದೋ ಲಾರಿಗೆ ಡ್ರೈವರ್ ಇಲ್ಲ, ಏನಾಗಿದೆ ಮಾಡಬೇಕು ಅಂತ ಓದೋದು ನಾನು. ಲಾರಿ ಡ್ರೈವರ್ ಇಲ್ಲ. ಇದು ಎಷ್ಟು ಈ KR ನಗರದಿಂದ ಬಂದು ಎಷ್ಟು ವರ್ಷ ಆಯ್ತು ನಿಮೀಗ? KR ನಗರದಿಂದ ಬಂದು ಆಯ್ತು ನಾವು ಒಂದು 10 ವರ್ಷ ಆಯಿತು. 10 ವರ್ಷ ಆಯ್ತು. ಈಗ ಇದು ನಿಮ್ಮ ಕುಟುಂಬದ ಮನೆ? ಇದು ನಮ್ಮ ಇವರಿಗೆ ಅವಳ ತಾಯಿ ತಂದೆ ಕಡೆ ಪಾಲು ಬಂದಿರೋದು.
ಹಾಂ ಹಾಂ ಹಾಂ. ನಮ್ಮ ಇವಳಿಗೆ ಕಡೆಯಿಂದ ಚಂದ ಅವ್ರಿಗೆ ಮದುವೆ ಆಗಿತ್ತ ಇವರೇ ಸುಹಾಸ್ ಅವ್ರಿಗೆ? ಇಲ್ಲ ಇಲ್ಲ. ಇಲ್ಲ, ಮದುವೆ ಆಗಿಲ್ಲ. ಹುಡುಗಿ ನೋಡ್ತಾ ಇದ್ರೇನೋ? ಈ ಸಲ ಈಗ ಇಲ್ಲ ಬಂದು ಎಲ್ಲ ಚೆನ್ನಾಗಿ ಇದಾಗಿದ್ದಲ್ಲ ಬಂದು ನೋಡ್ಬೇಕಂದ್ರೆ ಮಾಡಿದೆವು. ಒಂದು ಈಗಲೇ ಮದುವೆ ಅಲ್ಲ, ಒಂದು ಮನೆ ಕಟ್ಟಬೇಕು, ಬೇರೆ ಏನೆಲ್ಲ ಮನೆ ಕಟ್ಟಿ ಒಂದು ಮದುವೆ ಮಾಡಬೇಕಂತ ಇದ್ದೇವೆ ನಾವು. ಬ್ಯಾಂಕ್ ಲೋನ್ ಮಾಡಿಬಿಟ್ಟು ಈ ಭೂಮಿಗೆಲ್ಲ. ತಮ್ಮ ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ? ಇನ್ನೊಬ್ಬ ಅವ್ನು ಡಿಗ್ರಿ ಆಗಿದೆ. ಎಷ್ಟು ಮಕ್ಕಳು ನಿಮ್ಗೆ ಒಟ್ಟು? 2. ಅವ್ನು PUC ವರೆಗೆ ಓದಿದ್ದ. ಅವನು ಪೀಸ್ ಅಷ್ಟೇ. ಸೊ ಈಗ ಲಾರಿಯಲ್ಲಿ ಚೆನ್ನಾಗಿ ಮುಂದೆ ಹೇಗೆ ಈಗ ಏನು ಹೇಳ್ತೀರಾ ನೀವು? ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಈಗ ನನ್ನ ತಮ್ಮನ್ನು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಸ್ವಲ್ಪ ಪತ್ತೆ ಹಚ್ಚಿ ಅವರಿಗೆ ಒಂದು ಮಗನು ಪತ್ತೆ ಹಚ್ಚಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕಂತ ಹೇಳ್ತಾ ಇದ್ದೀವಿ. ಶಿಕ್ಷೆ ಆಗಬೇಕು ಅಂತ ಸರ್ಕಾರ ಅಂತ ಹೇಳಿ. ಎಷ್ಟು ದಿವಸ ಕೊನೆಯದು ಯಾವಾಗ ಭೇಟಿ ಆಗಿದ್ದ ನಿಮಗೆ? ಮೊನ್ನೆ ಮದುವೆ ದಿವಸ, ನಿನ್ನೆ ಅಲ್ಲ ಮೊನ್ನೆ 30ನೇ ತಾರೀಕಿಗೆ. ಒಂದೇ ದಿವಸದ ಹಿಂದೆ ಹೌದು. ಭೇಟಿಯಾಗಿದೆ. ಒಂದು ವಾರಕ್ಕೊಂದ್ಸ ಬರ್ತಾ ಹೋಗ್ತಾ ಇದ್ದ ಅವನು. ಮದುವೆ ಇದ್ದ ಕಾರಣ ಅಲ್ಲಿಗೆ ಬಂದಿದ್ದ ಬೆಳ್ತಂಗಡಿಗೆ. ಬೆಳ್ತಂಗಡಿಯಲ್ಲಿ ತಮ್ಮನ ಮಗಳು ಮದುವೆ ಇತ್ತು, ಅದಕ್ಕೆ ಅವನು ಅಲ್ಲಿಗೆ ಬಂದಿದ್ದ 2 ಸಲ. ಆಮೇಲೆ ನಿನ್ನೆನು ಬಾಪ ರಾತ್ರಿ ಫಂಕ್ಷನ್ ಇದೆ ನಮ್ಮಲ್ಲಿ ಮಾಮಿಸಿಕೆ ಅಂತ ಹೇಳ್ತಾರೆ, ಮಾಂಸಾಹಾರಿ ಊಟ. ಅದಕ್ಕೆ ಬಾ ಅಂತ ಹೇಳಿ ಬರುದಿಲ್ಲ ಅಂತ ಹೇಳಿ, ಕೆಲಸ ಇದೆ ಬರುದಿಲ್ಲ ಅಂತ. ನಿನ್ನೆ ಬಂದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಆಗ್ತದೆ. ನಿನ್ನೆ ಅವ್ರು ಬಂದಿದ್ರೆ ಸಮಸ್ಯೆ ಆಗ್ತಿತ್ತಲ್ಲ, ಏನೋ ಬಚಾಗಿ ಉಳಿತಿದ್ರೆ ಏನೋ ಎಲ್ಲ ಬಂದ್ಬಿಟ್ಟಿದ್ರೆ ಅಂದ್ರೆ ಅದೇ ಇವ್ರು 1 ತಿಂಗಳಿಂದ ಇವನ ಹಿಂದೆ ಬಿದ್ದಿದ್ರಂತೆ. ಹೌದಾ? ನಿಮ್ಗೆ ಏನ್ ಬಂತೀಗ ಸುದ್ದಿ ಮಾಹಿತಿ ಬಂದ? ಮೆಸೇಜ್ ಎಲ್ಲ ಮಾಡ್ತಿದ್ರಂತೆ. ಆಮೇಲೆ ನಿಂದು ಓಂ ಶಾಂತಿ ಅಂತೆಲ್ಲ ಇದು ಮಾಡಿ ಸ್ಟೇಟಸ್ಗೆಲ್ಲ ಇದು ಮಾಡ್ತಿದ್ರಂತೆ. ಇವೊಂದು ಫೋಟೋ ಹಾಕಿ ಓಂ ಶಾಂತಿ ಹಾಕಿ ಇದೆಲ್ಲ ಕಳಿಸ್ತಿದ್ರಂತೆ ಇವನಿಗೆ. ಆದರೆ ನಮಗೆ ಇವನು ಹೇಳ್ತಿರ್ಲಿಲ್ಲ ಭಯ ಪಡ್ತಾರೆ ಅಂತ. ಯಾವುದೇ ಮಾರ್ಚ್ 31ರಿಂದ ಇವ್ರದ್ದು ಟಾರ್ಗೆಟ್ ಇತ್ತಂತೆ. ಹೇಳ್ತಿದ್ದ ನನಗೆ ಯಾರು ಹಾಗೇನೆ ಕಾರಲ್ಲಿ ಹಿಂದ್ಗಡೆ ಓಡಿಸಿ ಬರ್ತಾರೆ ಏನಂತ ಹೇಳ್ತಿದ್ದ. ನಾನು ಅದೇ ಹಂಗೂ ಹೇಳಿದೆ, ಇಲ್ಲೇ ಇದಪ್ಪ ನೀನು ಯಾಕೆ ಬೇಕಾದ್ರೆ. ಆಮೇಲೆ ಅಲ್ಲೊಂದು ಲಾರಿ ಟಿಪ್ಪರ್ ತಗೊಂಡು ಇದ್ದಲ್ಲ. ಆಮೇಲೆ ಅವನಿಗೆ ಸ್ವಲ್ಪ ಸ್ನೇಹಿತರು ಅವರು ಜಾಸ್ತಿ, ಅದಕ್ಕೆ ಸರಿ. ಆಮೇಲೆ ಆಯ್ತಪ್ಪ, ಈಗ 1 ವಾರದಿಂದ ಹೇಳಿದೆ ನೋಡಿ, ನಿನ್ನೆ ಅವನು ಇಲ್ಲಿ ಬರ್ತಾ ಇದ್ರೆ ಈ ಕೆಲಸನೇ ಆಗ್ತಾ ಇರಲಿಲ್ಲ. ಈ ಕೆಲಸ ಮಾನ್ಯ ವೀಕ್ಷಕರೇ, ವಿಶೇಷವಾಗಿ ನೀವು ದಕ್ಷಿಣ ಕರಾವಳಿಯ ಭಾಗದಲ್ಲಿ ಒಂದು ಭೀಕರವಾದ ಹತ್ಯೆ ನಡೀತೆ. ನಿನ್ನೆ ನಿಮಗೆಲ್ಲ ಗೊತ್ತು. ಅವರು ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಕೂತ್ಕೊಂಡಿದ್ದಾರೆ. ಅದರ ಅರ್ಥ ನಾವು ಜೀವನದಲ್ಲಿ ತಿಳ್ಕೋಬೇಕು, ಮನುಷ್ಯನ ಪರಿಸ್ಥಿತಿಗಳು ಹೇಗಿರ್ತವೆ, ವ್ಯಕ್ತಿ ಒಬ್ಬ ಮನೆಗೆ ಎಷ್ಟು ಆಧಾರ ಆಗಿರ್ತಾನೆ, ಅಂಥವನೇ ಹೋಗಿಬಿಟ್ರೆ ಅವ್ರ ಮನೆ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ದೊಡ್ಡದು ಇವತ್ತು ಪ್ರಶ್ನಾರ್ಥಕ ಚಿಹ್ನೆ ಆಗಿರೋದು. ಯಾಕಂತ ಹೇಳಿದರೆ ಅವರು ಹುಷಾರಿಲ್ಲ, ಅವರ ತಾಯಿಯವರಿಗೆ. ತಂದೆ ನೋಡಿದರೆ ಈ ವಯಸ್ಸಿನಲ್ಲೂ ಇನ್ನೂ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಜೀವನ ಅನ್ನೋದು ಆ ಕಷ್ಟದಲ್ಲಿ ಇರುವ ಹೊತ್ತಿಗೆ ಈ ರೀತಿಯ ಸಮಸ್ಯೆಗಳಾಗ್ತಾವಂತ ಹೇಳಿದರೆ, ಅದಕ್ಕೆ ಯುವಕರು ವಿಶೇಷವಾಗಿ ನಿಮಗೆ ಅನಿಸ್ತಾ ಇಲ್ವಾ ಇವತ್ತು ಒಂದು ಯುವಕರಾದಂಥವ್ರು ನಾವೆಲ್ಲ ವಿಷಯದಲ್ಲೂ ತುಂಬ ಇದಿರಬೇಕಂತ ಹೇಳಿ ಅಂತ ಅಲ್ಲ? ನಿಮ್ಮ ಒಬ್ಬ ಮಗನಾಗಿ ನಿಮಗೇನು ಅನಿಸುತ್ತೆ? ಅಲ್ಲ, ಯುವಕರಾಗಿ ಮಗನಾಗಿ ಅಂದರೆ ಅದು ನೀವು ಹೇಳಿದಂಗೆ ಅದು ಕೆಲವು ಯುವಕರಿಗೆ ಹೊರನೆ ಇವನು ಮೊದ್ಲಿಂದಲೇ ಅದೊಂದು ಚಿಕ್ಕ ಗಲಾಟೆ ಆಯ್ತಲ್ವಾ, ಅವರು ಸ್ವಲ್ಪ ಹಿಂದುತ್ವ ಜಾಸ್ತಿ. ಅವಾಗ ಇವನ್ಗೆ ಸ್ವಲ್ಪ ಹಿಂದುತ್ವ. ನೀವು ಬುದ್ಧಿ ಹೇಳಲಿಲ್ವಾ? ಏನು ಬುದ್ಧಿ ನಾವು ಹೇಳಿದೆವು. ಬುದ್ಧಿ ಹೇಳುವುದಂದ್ರೆ ಅವ್ರು ಬೇಕಂತ ಬಂದು ಗಲಾಟೆ ಮಾಡಿ. ಸುಹಾಸ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಒಟ್ಟಾರೆ ಆ ಕಾರಲ್ಲಿ 6 ಜನ ಇದ್ರು. ಏಕಾಏಕಿ ಒಂದು ಬೊಲೆರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಒಂದು ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು ಕೆಲವು ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆರೋಪಿಗಳು ಆ ವಿಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 6 ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಅವ್ರ ಮೇಲೆ ಮಚ್ಚುವಿಂದ, ತಲವಾರಿಂದ, ಬೇರೆ ಬೇರೆ ಅಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಆ ಸಮಯದಲ್ಲಿ ಸುಹಾಸ್ ಶೆಟ್ಟಿಗೆ ತುಂಬಾ ತೀವ್ರ ಗಾಯದು ಪೆಟ್ಟು ಬಿತ್ತು. ಆಮೇಲೆ ಅವ್ರ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು. ಇಮಿಡಿಯೇಟ್ಲಿ ಅವರು ಅಲ್ಲಿಂದ AG ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ರು. AG ಹಾಸ್ಪಿಟಲ್ ಅಲ್ಲಿ ಸುಹಾಸ್ ಶೆಟ್ಟಿಗೆ ಅದು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಸುಮಾರು 15-20 ನಿಮಿಷ ನಂತರ he was declared dead. ಈ ಕೇಸ್ ಸಂಬಂಧಪಟ್ಟ 8 ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ.
ನಿಷೇಧಿಸಲಾಗಿರುತ್ತದೆ. ಯಾವುದೇ ಶಸ್ತ್ರಗಳು, ದೊಣ್ಣೆಗಳು, ಕತ್ತಿಗಳು, ಗದೆಗಳು, ಬಂದೂಕುಗಳು, ಚಾಕುಗಳು, ಕೋಲುಗಳ ಅಥವಾ ಲಾಠಿಗಳನ್ನು ಅಥವಾ ದೈಹಿಕ ಹಿಂಸೆಯನ್ನುಂಟು ಮಾಡುವ ಇತರ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು ನಿಷೇಧಿಸಲಾಗಿರುತ್ತದೆ. ಪಟಾಕಿಗಳನ್ನು ಸಿಡಿಸುವುದು, ಯಾವುದೇ ಕ್ಷಾರಕ ಪದಾರ್ಥ ಅಥವಾ ಸ್ಫೋಟಗಳನ್ನು ಒಯ್ಯುವುದನ್ನು ನಿಷೇಧಿಸಲಾಗಿರುತ್ತದೆ. ಯಾವುದೇ ರೀತಿಯ ಪ್ರತಿಭಟನೆ, ವಿಜಯೋತ್ಸವ, ಸಾರ್ವಜನಿಕ ಮೆರವಣಿಗೆ, ಪ್ರತಿಭಟನೆ ಅಥವಾ ಜಾಥಾ, ಮುಷ್ಕರ, ರಸ್ತೆ ತಡೆ, ಸಾರ್ವಜನಿಕ ರಾಜಕೀಯ ಸಭೆ ಸಮಾರಂಭಗಳನ್ನು ನಡೆಸುವುದನ್ನು ನಿಷೇಧಿಸಲಾಗಿರುತ್ತದೆ.